बच्चों, आज हम सभी नवी कक्षा में आने वाले सौर ऊर्जा नामक पाठ पढ़ाना चाहते हैं। पिछले कक्षाओं में मैं आपको पहले ही एक क्रियाकलाप के द्वारा इसके बारे में थोड़ा सा जानकारी दी हूँ। उसके अनुसार आप सभी इन क्रियाकलापों को पूरा करके लाए हुए हैं। मुझे बहुत खुशी हुई इन क्रियाकलाप को देखकर। उससे पहले एक छोटी सी कहानी द्वारा मैं आप सभी को बड़ा कौन है दुनिया में, छोटी सी कहानी द्वारा आप सभी को समझाना चाहती हूँ। ನೋಡಿ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಸೌರ ಊರ್ಜಾ ಅನ್ನೋ ಲೆಸನ್ನಿಗೆ ಸಂಬಂಧಪಟ್ಟ ಹಾಗೆಯೇ ನಿಮಗೆ ಎಲ್ಲ ಆಕ್ಟಿವಿಟಿಯನ್ನು ಮತ್ತು ಕಾಂಪಿಟೇಷನ್ ರೂಪದಲ್ಲಿ ನೀಡಿದ್ದೆ. ತಾವೆಲ್ಲ ತಯಾರು ಮಾಡ್ಕೊಂಡಿದ್ದೀರಾ. ಹಾಗೆ ಪ್ರಕೃತಿಯಲ್ಲಿ ನಾವೆಲ್ಲ ನೋಡ್ತೇವೆ, ಸಾಕಷ್ಟು ಕೊಟ್ಟಿದೆ ಪ್ರಕೃತಿ. ಆ ಪ್ರಕೃತಿಯಲ್ಲಿರ್ತಕ್ಕಂಥ ಸಂಪತ್ತು ಅಥವಾ ಸಂಪನ್ಮೂಲ ಅಂತ ಕರಿತೀವಲ್ಲ, इन संपदों को किस तरह आजकल के मनुष्य इस्तेमाल कर रहा है और नाश कर रहा है. ಇಂದಿನ ದಿನಮಾನಗಳಲ್ಲಿ ಆ ಪ್ರಕೃತಿ ಸಂಪನ್ಮೂಲ ಅಥವಾ ಸಂಪತ್ತನ್ನು ಹೇಗೆ ಅವನು ಸದ್ಬಳಕೆ ಮಾಡ್ಕೊಳ್ತಿದ್ದಾನೆ, ಹಾಗೆ ಹಾಳು ಮಾಡ್ತಾರೆ ಅನ್ನೋದನ್ನು ಪ್ರತಿನಿತ್ಯ ನೋಡ್ತಾ ಇದ್ವಿ. ಹಾಗಾಗಿ ಅದರ ಒಂದು ಸ್ವಲ್ಪ ಜಾಗರೂಕತೆಯನ್ನು ಮೂಡಿಸುವಂಥ ಪ್ರಯತ್ನದಲ್ಲಿ ಕಥೆಯ ರೂಪದಲ್ಲಿ ಹೇಳ್ತೀವಿ. ದುನಿಯಾ ಮೇ ಬಡಾ ಕೌನ್ ಹೈ ಅಂದರೆ ಜಗತ್ತಿನಲ್ಲಿ ದೊಡ್ಡವ ಅಂದರೆ ಯಾರು? ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರುತ್ತೆ. ಒಂದು ಚಿಕ್ಕ ಇಲಿಯ ಉದಾಹರಣೆಯನ್ನು ತಗೊಂಡು ಹೇಳ್ತೀವಿ. स्वर्ण और गिरिराज नामक दो चूहे होते हैं, चूहे और चूहिया. उनके लिए एक नन्ही सी प्यारी सी स्वर्ण लता नामक चूहिया होती है. ऐसे ही पल बड़ी बड़ी होती है, वैसे ही लोकानुसार उसकी ब्याह करने के लिए वह वर ढूंढने के लिए निकलते हैं. एक दिन ऐसे ही चूहा और चूहिया दोनों वार्तालाप करते हैं, ऐसे ही चर्चा करते हैं, हमारी स्वर्णलता या स्वर्ण गौरी की ब्याह किसके साथ करें. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸ್ವರ್ಣ ಹಾಗೂ ಗಿರಿರಾಜ್ ಎನ್ನತಕ್ಕಂಥ ಎರಡು ಇಲಿ ಮತ್ತು ಹೆಣ್ಣು ಇಲಿ ಇರ್ತವೆ. ತುಂಬಾ ಸುಂದರವಾಗಿರ್ತಕ್ಕಂಥ ಸಂಸಾರ. ಅವರಿಗೆ ಸ್ವರ್ಣಲತಾ ಅಥವಾ ಸ್ವರ್ಣ ಗೌರಿ ಅಂತ ಒಂದು ಹೆಣ್ಣು ಇಲಿ ಇರುತ್ತೆ. ಹಾಗೆ ಬೆಳೆದು ದೊಡ್ಡವಳಾಗ್ತಾರೆ. ಹಾಗೆ ಅದಕ್ಕೆ ಮದುವೆ ಮಾಡಬೇಕು. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವರನ್ನ ಕೊಟ್ಟು ಮದುವೆ ಮಾಡೋಣ, ನಮ್ಮ ಮಗಳಿಗೆ ಒಳ್ಳೆ ವರ ಹುಡುಕಬೇಕು ಅನ್ನೋ ಒಂದು ಢೂಂಢ ಬನ್ನಿ ಕಲಿತೆ. ಎಲ್ಲರೂ ಹುಡುಕ್ತಾ ಹೊರಡ್ತಾರೆ ಇದ್ರು. ಅದರ ಅಭಿಪ್ರಾಯವನ್ನು ಕೇಳ್ತಾರೆ ಸ್ವರ್ಣನ ಹತ್ರ. ಅವಳು ಹೇಳ್ತಾರೆ, ಆ ಜಾನಿ ಯಾ ನಾ ಜಾನಿ, मेरी इच्छा है इस दुनिया में बड़ा कौन है, उसके साथ मेरी चूहिया बेटी है ना स्वर्णलता की शादी करना है. आप मुझे क्या करना है, ढूंढ कर लाना ही है. और ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ರು. ಸ್ವರ್ಣ, ನನ್ನ ಸ್ವರ್ಣ ಗೌರಿ ಮಗಳಿದ್ದಾಳಲ್ಲ, ಮುದ್ದಾದ ಮಗಳು, ಅವಳಿಗೆ ಜಗತ್ತಿನಲ್ಲಿ ಯಾರಿಗೂ ಇರಬಾರ್ದು, ಯಾರಿಗೂ ಅಳಿಯ ಸಿಕ್ಕಿರಬಾರ್ದು. ಆ ಥರದ ತುಂಬ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಜಾಣನಾಗಿರ್ತಕ್ಕಂಥ ಯಾವ ವರವನ್ನು ನೀವು ಹುಡುಕಿ ತರಬೇಕು ಅಂತ ಒಂದು ನಿಬಂಧನೆಯನ್ನು ಹಾಕಿದ್ರು. ವಯಸ್ಸಿ ಉಣೋಣಿಕೆ ಹಾಕಿ ಅದೇ ರೀತಿಯಲ್ಲಿ ಇಬ್ಬರು ಹುಡುಕ್ತಾ ಹೊರಟರು. ಆಯಿತು, ಇಬ್ಬರು ಜೊತೆಗೂಡಿ ಹುಡ್ಕೋಣ ಅಂತ ಹೊರಡ್ತಾರೆ. ಈಗ ಹೋದಂಥ ಸಂದರ್ಭದಲ್ಲಿ ಸ್ವರ್ಣನಿಗೆ ಹೊಳೆಯುತ್ತೆ, ಸರಿ, ನಿನ್ನ ಪ್ರಕಾರ ಜಗತ್ತಿನಲ್ಲಿ ದೊಡ್ಡವರು ಅಂದರೆ ಯಾರು? ಜಗತ್ತನ್ನ ಬೆಳೀತಕ್ಕಂಥವ್ನು ಯಾರು? ಸೂರ್ಯ. ಆಟೋಮೆಟಿಕ್ ಅವ್ರು ಹೇಳಿದ್ರು, ನನ್ನ ಪ್ರಕಾರ ದೊಡ್ಡವನು ಅಂದರೆ ಯಾರು? ಸೂರ್ಯ. ಆಯಿತು, ನಾವು ಪ್ರಯತ್ನ ಶುರು ಮಾಡೋಣ ಅಂತ ಆಯಿತು. ಹೋಗ್ಬಿಟ್ಟು ಸೂರ್ಯಕೆಯಲ್ಲಿ ನಮಸ್ಕಾರ ಆಗ್ತದೆ. ಸುಬಹ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋದ್ರು ಇಬ್ರು. ಸೂರ್ಯ ಉದಯಿಸ್ತಕ್ಕಂಥ ಜಾಗಕ್ಕೆ ಹೋಗ್ಬಿಟ್ಟು, ಪ್ರಕೃತಿ ಅಲ್ವಾ ಅದು, ನಾವು ಯಾರು ನಿರ್ಮಾಣ ಮಾಡಿರೋದಲ್ಲ, ನಮಸ್ಕಾರ ಮಾಡಿಬಿಟ್ಟು ಏನು ಮಾಡ್ತಾರೆ, आप मेरी बेटी की शादी, हमारी स्वर्णलता चूहिया है ना, इसकी शादी आप कीजिए.
ನನ್ನನ್ನೂ ಸಹ ಮರೆಮಾಚುವಂತಹ ಕೆಪಾಸಿಟಿ ಅವನಿಗೆ ಇತ್ತು. ಕಿಸ್ಕಾ है यह कौशल, ಯಾರಿಗಿದೆ ಆ ಸಾಮರ್ಥ್ಯ, ಕೆಪಾಸಿಟಿ? ವಾಕ್ಯ ಹೇಳ್ತಾನೆ ಅವನು ತುಂಬ ಚೆನ್ನಾಗಿ. ನಾನಂತೂ ಅಲ್ಲ, ಅವನು ಬಂದಾದ್ರೆ ನಾನು ಮುಚ್ಚೋಗ್ತೀನಿ, ಎಲ್ಲ ಆಗ್ತದೆ. ಯಾರು ಬಾ ಏನು ಬಾದಲ್ ಅಂದ್ರೆ ನೋಡ. ಅವನು ಬಂದಾದ್ರೆ ನಾನು ಎಷ್ಟೇ ಬೆಳಕನ್ನ ಚೆಲ್ಲಿರ್ಬೋದು, ಏನಾಗಬಲ್ಲ, ನಾನು ಮುಚ್ಚೋಗ್ಬಿಡ್ತೀನಿ ಅಲ್ವಾ. ಆ ಉಸ್ಕಿ ಶಾದಿ ಉನ್ಕೆ ಸಾಥ್ ಕರ್ ಲೀಜಿಯೆ, ಅವನ ಜೊತೆ ಮಾಡಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ನೋಡಕ್ಕೆ ಹೋಗ್ತಾ ಇರ್ತಾರೆ. ಅದು ಸಹ ಹೇಳುತ್ತೆ ತನ್ನ ಅನಿಸಿಕೆಯನ್ನು. ನನಗಿಂತ ತುಪ್ಪ ಇದೆಯವ, ದೊಡ್ಡವ ಇದ್ದಾನೆ ಪ್ರಕೃತಿಯಲ್ಲಿ ಅಲ್ವಾ. ಅವಳ ಪಿಚ್ಚೆ ಏನಾಗಿತ್ತು, ಆ ಚುಯ್ಯ ಸ್ವರ್ಣಗೆ ಯಾವುದು ದೊಡ್ಡವರು ಜಗತ್ತಿನಲ್ಲಿ, ಅವರನ್ನ ವಿವಾಹ ಮಾಡ್ಬೇಕು ತನ್ನ ಮಗಳಿಗೆ ಅಂತ ಅಲ್ಲೋದ್ರು. ಅಲ್ಲೂ ಅವರು ಹೇಳ್ತಾರೆ ನನಗಿಂತ ಹಿರಿಯ ಒಬ್ಬ ಇದ್ದಾನೆ ಅಲ್ವಾ. ಅದು ಯಾರು? ಪಹಾಡ್, ಬೆಟ್ಟ ಅಲ್ವಾ. ಆ ಬೆಟ್ಟಕ್ಕೆ ಹೋಗಿ ನಮ್ಮೆಲ್ಲರೂ ಸಹ ಮೀರಿಸೋದು. ಎತ್ತರ ಸ್ಥಾನದಲ್ಲಿ ನಾನಿದ್ದೀನಿ ಅಷ್ಟೇ, ಮಾಡಬಲ್ಲೆ. ಆದರೆ ನನ್ನನ್ನೂ ಸಹ ಇದು ಮಾಡುವಂತಹ ಮಾಚುವಂಥದ್ದು ಬೆಟ್ಟಕ್ಕಿದೆ. ಅಲ್ಲಿ ಬರ್ತಾರೆ ऐसी पहाड़ी पर उन्होंने ऐसे ऊंच नीच करके ಬಹಳ ಆಯಾಸ ಆಗಿರುತ್ತೆ, ಅದು ಬಿಡಲ್ಲ, ಹೋಗ್ಬಿಟ್ಟು ಕೇಳ್ತಾರೆ. ಅದು ಹೇಳುತ್ತೆ ಆ ಬಹು ದೂರ ಸಂಚಿಕೆ ನೋಡಿ. ನಿಮ್ಮ ತಿಳುವಳಿಕೆ ಇರೋರು ಅನ್ಬೇಕು, ಇಲ್ಲದೇ ಅನ್ಬೇಕು ಅಲ್ವಾ. ಪ್ರಕೃತಿಯಲ್ಲಿರೋಂಥ ದೊಡ್ಡವೇ ಇವೆಲ್ಲವೂ ಅಲ್ವಾ. ಬೆಟ್ಟ, ಮೋಡ ಆಗಲಿ ಅಲ್ವಾ, ಸೂರ್ಯ. ತಪ್ಪು ತಿಳ್ಕೊಂಡಿದ್ದೀರಾ? ನನ್ನನ್ನೂ ಸಹ ಮೀರಿಸುವಂಥ ಶಕ್ತಿ ನಿಮ್ಮ ಕುಲದಲ್ಲೇ ಇದೆ ಅಲ್ವಾ. ಉನ್ನೋನೆ ಕ್ಯಾಕಿ ಕೋಕಡೆ ಬನಾತೆ, ಎಲ್ಲ ಏನು ಮಾಡ್ತಾರೆ, ಅಲ್ಲೆಲ್ಲ ಕೊಡಗಳನ್ನು ಮಾಡ್ತಾರೆ ಕೋಕಡೆ, ಹೌದಲ್ವಾ. ಅದು ಯಾವುದು? ಚೂಹಾ. आप क्या करना है, चूहा राजेना इसके साथ आप ब्याह करें. ನೀವೇನು ಮಾಡ್ರಿ, ನಿಮ್ಮ ಕುಲದವನೇ ಆಗಿರ್ತಕ್ಕಂಥ ನನ್ನನ್ನೂ ಸಹ ಓರ್ ಮಾಡಿ ಏನು ಮಾಡ್ತಾನೆ ಅವನು, ಬಿಲನ ತೆಗಿತಾನೆ. ಕಠೋರ ಆದ್ರು ನೀವು ಅವನೊಟ್ಟಿಗೆ ಏನು ಮಾಡ್ರಿ, ಮದುವೆಯನ್ನ ಮಾಡ್ರಿ. ಆವಾಗ 4 ಪ್ರಯತ್ನದಿಂದ ಗೊತ್ತಾಯಿತು, ಎಸ್ ದುನಿಯಾ ಮೇ ಕೋಯಿ ಬಡ ನಹೀ ಹೈ, ಪ್ರಕೃತಿ ಗೊತ್ತಾನೆ. ಇದರಲ್ಲಿ ಗೊತ್ತಾಯ್ತು ಅವ್ರಿಗೆ, ಆ ಹಿರಿ ಸ್ವರ್ಣ ಮತ್ತು ಈ ಹೀರರಾಜ್ಗೆ, ಹೌದು ನೀವೆಲ್ಲ ಹೇಳಿದ್ದು ಸತ್ಯ, ಹಮಾರೆ ಕುಲ್ವಾಲೆ ಹೀರರಾಜ್ಗೆ ಸಾಥಿ ಹಮ್ ಬ್ಯಾಹ ಕರ್ದೇನೆ. ಇದರಿಂದ ಈ ಕತೆ ಒಂದು ಚಿಕ್ಕದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಕೃತಿ ಹರೇ ಜಗಹ हरे भरे पेड़ पहाड़ और चाचाने वाली पक्षी, कल कल करके बहने वाली नदियाँ ನಾವು ನೋಡ್ತಿದ್ದೀವಿ. ಇವತ್ತೆಲ್ಲ ಏನಾಗ್ತಿದೆ, ಹಾಳಾಗೋಗ್ತಿದೆ. ಅದನ್ನು ಯಾರು ಮಾಡ್ತಿದ್ದೀವಿ? ನಮ್ಮಂತ ವಿದ್ಯಾವಂತರೇ. ಹಾಗಾಗಿ ತಾವೆಲ್ಲ ಈ ಪ್ರಕೃತಿಯನ್ನು ಉಳಿಸ್ಕೊಳ್ರಿ ಅಂತ ಹೇಳ್ತಾ, ಅದಕ್ಕೆ ಸ್ವಲ್ಪ ಸಂಬಂಧಪಟ್ಟ ಹಾಗೆ ಪ್ರಕೃತಿಯ ಸಂಪತ್ತಿನಲ್ಲಿ ಪ್ರಕೃತಿ ಸಂಪತ್ತನ್ನು ಉಳಿಸೋಣ ಅನ್ನೋದರೊಟ್ಟಿಗೆ ಈ ಸೌರ ಊರ್ಜಾ ಅನ್ನೋ ಕೆಲಸವನ್ನು ಶುರು ಮಾಡಬಯಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಸೌರ ಊರ್ಜಾ, ಸೋಲಾರ್ ಎನರ್ಜಿ ಅಥವಾ ಕನ್ನಡದಲ್ಲಿ ಸೌರ ಶಕ್ತಿ. ಪ್ರಕೃತಿ ಹಜಾರ ಸಾಲ್ ಸೆ ದೇಖ್ ರಹೆ ಹೈ. ನಾವು ಪ್ರಕೃತಿಯನ್ನ ಸುಮಾರು 20 ಹಿಂದಿನದಲ್ಲ, ಸಾವಿರಾರು ವರ್ಷದಿಂದ ನೋಡ್ತಾ ಇದ್ದೀವಿ ಅಲ್ವಾ. ಅಂತಹ ಪ್ರಕೃತಿ ನಮಗೆ ಏನೆಲ್ಲ ಕೊಟ್ಟಿದೆ ಅದನ್ನು ಮಾನವ ಕೆಲವಾರು ಬುದ್ಧಿವಂತಿಕೆಯಿಂದ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. ಆ ಒಂದು ಪಾಠದ ಮೂಲಕ ನಾವೆಲ್ಲ ತಿಳಿಯೋಣ. ನೋಡಿ, हजारों सालों से हम सूर्य की ऊर्जा का उपयोग करते आए हैं, लेकिन बिजली बनाने के लिए उसका उपयोग हाल में शुरू हुआ है. सूर्य पृथ्वी से लगभग 15 करोड़ किलोमीटर दूरी पर है, किंतु बाप रे है कितना शक्तिशाली. उसकी ऊर्जा के एक हिस्से मात्र से ही हमारी ऊर्जा संबंधी सारी आवश्यकताएं पूर्ण हो सकती है. आज हम सभी देख रहे हैं, आज के युग नवीकरणीय योग्य रहने वाले युग बन गए हैं. ऐसी अत्याधिक आवश्यकताओं को हम सभी उपयोग कर रहे हैं. इस पाठ द्वारा ऊर्जा का महत्व क्या है, इसके बारे में हम जानकारी हासिल करेंगे. सौर ऊर्जा का अर्थ है सौर्य शक्ति. इसे अंग्रेजी में कहते हैं हम सोलर एनर्जी. क्या खूब. आज इसी ऊर्जा का उपयोग बिजली के उत्पादन में होता है. सूर्य से हमें ताप भी मिलता है और प्रकाश. जैसे जैसे बिजली का उपयोग तथा मांग बढ़ने लगी, वैसे ही बिजली
उत्पादन के अलग अलग स्रोत मानव ढूंढने लगा है। तब प्रारंभ हुआ सूर्य से नवीकरणीय योग्य सौर ऊर्जा का उत्पादन। उससे पहले हम यह प्रमुखतः विचार जान लेंगे। जल, वायु तथा सूर्य, इन तीन तत्वों से हो सकता है। इसे जल ऊर्जा, वायु ऊर्जा और सौर ऊर्जा कहा जाता है। बस आप यहाँ तक देख लीजिए बच्चों। ನೋಡಿ ಮಕ್ಕಳೇ, ಇಲ್ಲಿ ಸೌರಶಕ್ತಿ ಅನ್ನೋ ವಿಚಾರವನ್ನು ನಾವು ತಗೊಂಡಿದ್ದೀವಿ. ಅದಕ್ಕಿಂತ ಮುನ್ನ ನವೀಕರಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶಕ್ತಿಗಳು ಅಂತ ಹೇಳಿದ್ರೆ 3 ಶಕ್ತಿಗಳಾಗಿವೆ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಜಲ ऊर्जा, ऊर्जा का अर्थ है शक्ति, पावर, जल ऊर्जा और वायु ऊर्जा, तीसरा है सौर ऊर्जा। इन तीनों शक्तिशाली ऊर्जा ಇವು ಮೂರು ಸಹ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಏನಾಗಿದ್ದಾವೆ शक्तिಗಳಾಗಿವೆ। ऊर्जा का अर्थ है शक्ति। हाँ, उस पहले हम इन तीनों के एक छोटे से यह एक्टिविटी द्वारा देख लेंगे। उससे पहले इसका अर्थ जानेंगे, ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ। सौर ऊर्जा ಅಂದ್ರೆ सूर्य से उत्पन्न होने वाली शक्ति, ಸೂರ್ಯನಿಂದ ಉತ್ಪಾದಿಸಲ್ಪಡತಕ್ಕಂಥ ಒಂದು ಶಕ್ತಿಯನ್ನ उत्पन्न ಆಗ್ತಕ್ಕಂಥದನ್ನ सौर शक्ति ಅಂತ ಕರಿತೀವಿ। इसे इंग्लिश में कहते हैं या अंग्रेजी में कहते हैं सोलार एनर्जी। ಹೌದಲ್ವಾ? ಈ ಮೂರು ಶಕ್ತಿಶಾಲಿ ಇರತಕ್ಕಂತಹ ಒಂದು ಉತ್ಪಾದನೆಗಳನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಈ ಮೂರು ಸಹ ಏನಾಗಿದೆ, ಪ್ರಕೃತಿಯನ್ನ ಒಳಗೊಂಡಂತೆ. ಜಲ ಆಗಿರ್ಬೋದು, ವಾಯು ಅಂದ್ರೆ ಗಾಳಿ, ಸೌರ ಏನರ್ಥ ಸೂರ್ಯ ಅಂದ್ರೆ ಸೌರ ಅಂದ್ರೆ ಸೋಲಾರ್ ಅಲ್ವಾ? ಈ ಮೂರು ಇದನ್ನ ನಾವು ನೋಡ್ತೇವೆ। ಹಾಗೇನೆ सूर्य का उपयोग हम पहले जो आता है सूर्य से वह केवल उगता था और वैसे ही डूब जाता था। ಮೊದಲ ದಿನಮಾನಗಳಲ್ಲಿ ಸೂರ್ಯನ ಬಗ್ಗೆ ಏನು ಗೊತ್ತಿತ್ತು? ಬೆಳಗ್ಗೆ ಉದಯಿಸ್ತಾನೆ, ಸೂರ್ಯೋದಯ ಆಗುತ್ತೆ, ಸಂಜೆ ಆಗ್ತಿದ್ದಾಗೆ ಡೂಬ್ ಜಾತಾ है, ಸಂಜೆ ಆಗ್ತಿದ್ದಾಗೆ ಮುಂದೆ ಹೋಗ್ತಿದ್ದ। ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ऐसी बिजली की आवश्यकता ज्यादा होता है। ದಿನದಿಂದ ದಿನಕ್ಕೆ ಏನಾಗ್ತಾ ಬಂತು? ವಿದ್ಯುತ್ತಿನ ಒಂದು ಬೇಡಿಕೆ ಇತ್ತು। ಎಲ್ಲೆಡೆ ಏನು ಮಾಡ್ತಾ ಇದ್ದೀವಿ? ಬಿಜ್ಲಿ का उत्पादन किया जाता है, ಕೈಗಾರಿಕೆಗಳಾಗಿರ್ಬೋದು ಎಲ್ಲದರಲ್ಲೂ। ಹಾಗಾಗಿ ಮನುಷ್ಯ ನವೀಕರಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶಕ್ತಿಗಳನ್ನಾಗಿ ಈ ಮೂರನ್ನ ಆಯ್ಕೆ ಮಾಡಿಕೊಂಡ। ಇವುಗಳನ್ನು ಏನಂತ ಕರಿತೀವಿ? ನವೀಕರಣೀಯ ಯೋಗ್ಯ रहने वाली ऊर्जा ಏನು ನವೀಕರಿಸಬಹುದು, ಇದನ್ನು ಹಾಗೆ ಬಿಸಾಡೋದಿಲ್ಲ, ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ? ಅದರ ಬಳಕೆಯನ್ನ ಮಾಡಿಕೊಡ್ತೇವೆ। ಹಾಗಾಗಿ ಇಲ್ಲಿ ಏನು ಹೇಳೋದು, ಕೇವಲ ಸೂರ್ಯ ಅಂದ್ರೆ ಆಗಿಲ್ಲ, ಹಜಾರು सालों से पहले, ಸಾವಿರಾರು ವರ್ಷಗಳ ಹಿಂದೆ सूर्य की ऊर्जा का उपयोग करते आ रहे हैं, ನಾವೆಲ್ಲರೂ ಬಳಕೆ ಮಾಡ್ಕೊಳ್ತಾ ಬಂದಿದ್ದೀವಿ। लेकिन आज बिजली बनाने के लिए, बिजली ಅಂದ್ರೆ ವಿದ್ಯುತ್, ಬಿಜಲಿ ಅಂದ್ರೆ ಅರ್ಥ ಏನು? ವಿದ್ಯುತ್। ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕೇವಲ ಏನು ಜಲ ऊर्जा ಏನು ಅಂತ ಹೇಳಿದ್ರೆ ವಿದ್ಯುತ್ ಅನ್ನ ಎದರಿಂದ ತಯಾರು ಮಾಡ್ತಾ ಇದ್ರು? ನೀರಿನಿಂದ ಮಾತ್ರ ಇತ್ತು। ಬಿಜಲಿ ಅಂದ್ರೆ ಅರ್ಥ ಏನು? ಕರೆಂಟ್ ಅಥವಾ ವಿದ್ಯುತ್ ಅಂತ ಕರೀತೀವಿ। ऐसे उपयोग हाल ही हाल में शुरू हुआ। ಸಾಮಾನ್ಯ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನಿರಬಹುದು, ಸೂರ್ಯ ಪೃಥ್ವಿಗಿಂತ ಎಷ್ಟು ಅಂತರದಲ್ಲಿದ್ದಾನೆ? ದೂರದ ಅಂತರದಲ್ಲಿ ಅಂದ್ರೆ 15 ಕರೋಡ್ ಕಿಲೋಮೀಟರ್। ಸೂರ್ಯ ಮತ್ತು ನಮ್ಮ ಭೂಮಿಗೆ ಇರ್ತಕ್ಕಂಥ ಒಂದು ಅಂತರ ಎಷ್ಟು ಅಂತ ಹೇಳಿದ್ರೆ 15 ಕೋಟಿ ಕಿಲೋಮೀಟರ್ಗಳ ಅಂತರದಲ್ಲಿದ್ದಾನೆ। इसलिए किंतु बाप रे इतना शक्तिशाली है। ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ನಮಗೆ ಕಂಪ್ಯಾರಿಸನ್ ಮಾಡಿದ್ರೆ ಭೂಮಿ ಅಷ್ಟು, ಭೂಮಿಯಿಂದ ಇಲ್ಲಿಗೂ ಮತ್ತು ಸೂರ್ಯನಿಗೂ ಅಂತರ ಇರ್ತಕ್ಕಂಥದ್ದು 15 ಕೋಟಿ ಕಿಲೋಮೀಟರ್ ಅಂತರದಲ್ಲಿದ್ರು ಸಹ ಅದರ ಸದ್ಬಳಕೆಯನ್ನು ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ। सौर ऊर्जा का अर्थ आप जान चुके हैं। अब ऐसे सूर्य से हमें क्या मिलता है? प्रकाश और धूप। धूप ಅಂದ್ರೆ ಏನು? ಬಿಸಿಲು। धूप ಅಂದ್ರೆ ಬಿಸಿಲು। ಹಾಗೆ ಏನು ಸಿಗುತ್ತೆ ನಮಗೆ? ಮತ್ತೆ ಸಿಗುತ್ತೆ ಏನು? ಧೂಪ ಮತ್ತೆ
बिजली का उत्पादन किया जाता था। जैसे पहले मैं आपको बता चुकी हूँ जोगा, हब्बी फॉल्स और रहने वाली जल उत्पादन केंद्र थे। ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಲಗ್ ಅಲಗ್ ಸ್ರೋತಕ್ಕೆ ರೂಪ ಸ್ರೋತ ಅಂದ್ರೆ ಮೂಲ ವಿದ್ಯುತ್ತನ್ನು ತಯಾರು ಮಾಡಕ್ಕೆ ಕೇವಲ ಮೊದಲಿದ್ದದ್ದು ಒಂದೇ, ಆದರೆ ಈ ಮೂರು ಮೂಲಗಳಿಂದ ಇವತ್ತು ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ। सूर्य से नवीकरणीय योग्य रहने वाले उत्पादन अद्याವುದು जल ऊर्जा, वायु ऊर्जा, सौर ऊर्जा। ಅಷ್ಟೇ ಅಲ್ಲದೆ पिछले कुछ वर्षों से ಸುಮಾರು ವರ್ಷಗಳಿಂದ ಆ ರೀತಿ ಅನ್ಕೊಂಡಿದ್ದಷ್ಟೇ, ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಉತ್ಪಾದನೆ ತಕನೀಕ್ ಎರಡು ಪ್ರಕಾರದಲ್ಲಿ ಇಲ್ಲಿ ಸೌರ ಊರ್ಜಾ ಅಂತ ಗೊತ್ತಾಯ್ತು, ಸೂರ್ಯನಿಂದ ಉತ್ಪಾದನೆ ಆಗ್ತಕ್ಕಂಥ ಒಂದು ಶಕ್ತಿಯಿಂದ ಪವರ್ ಅದು ಏನು ಶಕ್ತಿ ಬೆಳೆಯುತ್ತಲ್ಲ ಅದನ್ನ ಸೋಲಾರ್ ಎನರ್ಜಿ ಅಂತ ಕರಿತೀವಿ। ಇದರಲ್ಲಿ ದೋ ತಕನೀಕಿ ಹೈ, ವಿದ್ಯುತ್ತನ್ನ ತಯಾರು ಮಾಡುವಂತ ಎರಡು ತಕನೀಕ್ ಅಂದ್ರೆ ಟೆಕ್ನಿಕ್ಸ್, ಟೆಕ್ನಿಕ್ ಅಂದ್ರೆ ಅರ್ಥ ಏನು ತಂತ್ರಗಳಿವೆ, ಎರಡು ತಂತ್ರಗಳನ್ನ ಉಪಯೋಗಿಸ್ತಾರೆ। ಯಾವುದದು ಫೋಟೋವೋಲ್ಟಾಯಿಕ್ ಮತ್ತೆ ಕಾನ್ಸಂಟ್ರೇಟಿಂಗ್। ಟೆಕ್ನಿಕ್ ಅಂದ್ರೆ ಅರ್ಥ ಏನು ತಂತ್ರಗಳು, ಎರಡು ಟೆಕ್ನಿಕ್। ಒಂದಂತ ಸೂರ್ಯನ ಬಿಸಿಲಿಂದನೇ ಏನಾಗಲ್ಲ ವಿದ್ಯುತ್ ಉತ್ಪಾದನೆ ಆಗಲ್ಲ। ಈ ಎರಡು ಟೆಕ್ನಿಕ್ಸ್ಗಳನ್ನ ಅಥವಾ ತಂತ್ರಗಳನ್ನ ಇಲ್ಲಿ ಉಪಯೋಗಿಸ್ಬಿಟ್ಟು ವಿದ್ಯುತ್ತನ್ನ ತಯಾರು ಮಾಡ್ಕೊಳ್ತಾರೆ। ಅದ್ಯಾವುದು ಅಂದ್ರೆ ಫೋಟೋವೋಲ್ಟಾಯಿಕ್ ಮತ್ತೆ ಕಾನ್ಸಂಟ್ರೇಟಿಂಗ್ ಅಂತ। ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಕಾಣ್ತಾ ಇದ್ದೀರಾ, ಇದೇನಿದು ಸೌರ ಪಥ ದೀಪ ಅಂತ ಕರೀತೀವಿ। ಸೌರ ಪಥ ದೀಪ ಸ್ಟ್ರೀಟ್ ಲೈಟ್ ಅಂತ ಏನು ಮಾಡ್ತೀವಲ್ಲ ಇದೇನಿದೆಯಲ್ಲ ಇದು ಫೋಟೋವೋಲ್ಟಾಯಿಕ್ ಇಂದ ಮಾಡುವಂಥದ್ದು। ಎಂತದ್ದು ಫೋಟೋವೋಲ್ಟಾಯಿಕ್ ತಂತ್ರ, ಅರ್ಥ ಆಗ್ತಿದೆಯಲ್ಲ ನಿಮಗಿದು? ಇಲ್ಲಿ ಏನು ಅಂತ ಹೇಳಿದ್ರೆ ನೇರವಾಗಿ ಸೂರ್ಯನಿಂದ ಏನು ಈ ಸೋಲಾರ್ ಪ್ಲೇಟ್ಸ್ ಇದೆಯಲ್ಲ, ಕಾಣಿಸ್ತಿದೆಯಲ್ಲ ಸೋಲಾರ್ ಪ್ಲೇಟ್ಗಳು, ಈ ಸೋಲಾರ್ ಪ್ಲೇಟ್ಗಳನ್ನು ಈ ರೀತಿ ಬಿಂಬಿಸುವಂಥದ್ದು ಸೋಲಾರ್ ಪ್ಲೇಟ್ ಅಂತ ಏನು ಕರಿತೀವಲ್ಲ, ಈ ಸೋಲಾರ್ ಪ್ಲೇಟ್ಗಳನ್ನ ಹಾಕಿರ್ತಾರೆ। ಅದೇನ್ ಮಾಡುತ್ತೆ ನೇರವಾಗಿ ಈ ಒಂದು ತಂತ್ರಜ್ಞಾನ ಫೋಟೋವೋಲ್ಟಾಯಿಕ್ ಅಂತಕ್ಕಂಥದ್ದು ಎರಡು ತಂತ್ರದಲ್ಲಿ ಮೊದಲನೇದು ಇವೆಲ್ಲ ತಯಾರಾಗುವಂಥದ್ದು ಅಥವಾ ಉತ್ಪಾದನೆ ಆಗ್ತಕ್ಕಂಥದ್ದು ಕೆಲಸ ನಿರ್ವಹಿಸೋದು ಫೋಟೋವೋಲ್ಟಾಯಿಕ್। ಅದೇನ್ ಮಾಡುತ್ತೆ ಸೂರ್ಯನಿಂದ ಬರ್ತಕ್ಕಂಥ ಒಂದು ತಾಪ ಅಥವಾ ಬಿಸಿಲನ್ನ अपने ही ಓ ಖೀಂಚ್ಕರ್ ತನ್ನೆಡೆ ಅದನ್ನ ಸೆಳೆದಿಟ್ಕೊಂಡಿರುತ್ತೆ। ಆ ಒಂದು ಟೆಕ್ನಾಲಜಿಯ ಮೂಲಕ ಏನ್ ಮಾಡುತ್ತೆ ಅದು ಕಾರ್ಯವನ್ನ ನಿರ್ವಹಿಸುತ್ತೆ। ಇದೇನಪ್ಪ ಇದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಳಸ್ತಕ್ಕಂಥದ್ದು, ಅರ್ಥ ಆಯ್ತಾ? ಆಮೇಲೆ ಅದು ಒಂದು ಅಲ್ಲೊಂದಿದೆಯಲ್ಲ ಕಾಣಿಸ್ತಿದೆಯಲ್ಲ ಸೌರ ಪಥ ದೀಪ ಅಂತ ಕರಿತೀವಿ, ಇದು ಟ್ರಾಫಿಕ್ ಸಿಗ್ನಲ್ ಅನ್ನ ಸಿಂಬಲೈಸ್ ಮಾಡ್ತಕ್ಕಂಥದ್ದು। ಏನಪ್ಪ ಇದಿದೆ ನಿಮಗೆ ಚಿಕ್ಕದು, ನಮ್ಮ ಶಾಲೆಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ। ಇದು ಏನು ಅಂತ ಹೇಳಿದ್ರೆ ಇದಾನಾಗುತ್ತೆ, ಇಲ್ಲಿ ಸಣ್ಣ ಪ್ಲೇಟ್ ಇದೆ ಅಲ್ವಾ, ಸೋಲಾರ್ ಪ್ಲೇಟ್ ಅನ್ನ ಹಾಕಿಬಿಟ್ಟು ಅದೇನ್ ಮಾಡುತ್ತೆ ಹಾಕಿದಂತಹ ಸಂದರ್ಭದಲ್ಲಿ ತನ್ನ ಕಡೆ ಸೂರ್ಯನ ಶಕ್ತಿಯನ್ನ ಹಿಡಿದಿಟ್ಕೊಂಡು ಅದು ಕೆಲಸವನ್ನ ನಿರ್ವಹಿಸೋದು, ಯಾವುದೇ ಕರೆಂಟಿನ ಅವಶ್ಯಕತೆ ಇರಲ್ಲ। ಇದು ಫೋಟೋವೋಲ್ಟಾಯಿಕ್। ಇನ್ನೊಂದು ಕಾನ್ಸಂಟ್ರೇಟಿಂಗಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿದೆ ನೋಡಿ, ಇದು ಕಾನ್ಸಂಟ್ರೇಟಿಂಗಿಗೆ ಬೇಕಾಗ್ತಕ್ಕಂಥದ್ದು। ಇಲ್ಲಿ ಜಲ ಉತ್ಪಾದನಾ ಕೇಂದ್ರ ಅಂತ ಆಗಲೇ ಹೇಳಿದ್ರಲ್ಲ, ಅಲ್ಲೂ ಸಹ ಬಳಕೆ ಆಗುತ್ತದೆ, ಅರ್ಥ ಆಗ್ತಿದೆಯಲ್ಲ? ಜಲಾಶಯಗಳಿಂದ ಹರಿದುವಂತಹ ನೀರು ಒಂದು ಕಡೆ ಏನಾಗ್ತದೆ ಶೇಖರಣೆ ಆಗುತ್ತೆ, ಅಲ್ಲಿ ಏನ್ ಮಾಡ್ತಾರೆ ವಿದ್ಯುತ್ ಉತ್ಪಾದನಾ ಘಟಕ ಅಂತ ಕರೀತಾರೆ, ಅಂಥವುಗಳನ್ನೆಲ್ಲ ಬೆಳೆಸ್ಕೊಂಡು ಮಾಡುವಂಥದ್ದು। ಹಾಗೆಯೇ ಸುಮಾರು ಇಲ್ಲಿ ಎರಡು ವಿಧಗಳನ್ನ ನಾನು ಹೇಳಿದೆ, ಫೋಟೋವೋಲ್ಟಾಯಿಕ್ ಮತ್ತೆ ಕಾನ್ಸಂಟ್ರೇಟಿಂಗ್ ಗೊತ್ತಾಯ್ತಲ್ಲ? ಸೌರ ಪದ್ಧತಿ ಹಾಗೂ ಇಲ್ಲೇನು ಸೌರ ಟ್ರಾಫಿಕ್ ಸಿಗ್ನಲ್ ನಿಮಗೆ ಪದ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಹೇಳಿದ್ದೆ ಅಲ್ವಾ? ಇದು ಚೌರಾಹ ಅಂದ್ರೆ ಅರ್ಥ ಏನು ಸರ್ಕಲ್, 4 ರಸ್ತೆಗಳು ಕೂಡುವಂತಹ ಒಂದು ಭಾಗ। ಈ ರೀತಿಯಲ್ಲಿ ಎರಡು ಏನನ್ನ ಕಾಣ್ತೇವೆ ನಾವು ವಿಧಗಳನ್ನ ಅಥವಾ ತಂತ್ರ, ವಿಧ ಅನ್ನೋದಕ್ಕಿಂತ ಏನು ತಂತ್ರಗಳನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಾರೆ ಈ ಒಂದು ಸೋಲಾರ್ ಎನರ್ಜಿಯಿಂದ ನಾವು ವಿದ್ಯುತ್ತಿನ ರೂಪದಲ್ಲಿ, ವಿದ್ಯುತ್ ಅಲ್ಲ ವಿದ್ಯುತ್ತಿನ ರೂಪದಲ್ಲಿ ಆಲ್ಟರ್ನೇಟ್ ಆಗಿ ನಾವು ಏನ್ ಮಾಡ್ತೇವೆ ಬಳಕೆಯನ್ನ ಮಾಡ್ಕೊಳ್ತೀವಿ। ತದನಂತರದಲ್ಲಿ ಏನಪ್ಪ ಈಗ ನಮಗೆ ಗೊತ್ತಾಯ್ತು ಸೌರ ಊರ್ಜಾ ಅಂದ್ರೆ ಏನು ಅಲ್ವಾ? ಪ್ರಮುಖವಾಗಿ 3 ನಾವು ಶಕ್ತಿಗಳನ್ನ ನೋಡ್ತೇವೆ, ಅದ್ಯಾವ
जनरेटिंग अर्थ आಯ್ತಾ ಈ ರೀತಿ ಸೌರ ऊर्जा का उपयोग कहाँ कहाँ किया जाता है मीन्स ಎಲ್ಲ ಕಡೆನೂ ಮಾಡಕ್ಕೆ ಬರುತ್ತಾ नहीं ಎಲ್ಲೆಲ್ಲಿ ಉಪಯೋಗಿಸಬಹುದು ಅನ್ನೋದನ್ನ ಹೇಳ್ತೀವಿ ಸೌಲಾರ್ ಎನರ್ಜಿ ಅಥವಾ ಸೌರ ऊर्जाವನ್ನ यह विद्युत ऊर्जा के बदले ನಾನು ಮೊದಲೇ ನಿಮಗೆ ಹೇಳಿದ ಹಾಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಕೇವಲ ಜಲ ऊर्जा ಅಂದ್ರೆ ಜಲ ವಿದ್ಯುತ್ ಅಲ್ಲಿಂದ ಮಾತ್ರ ತಯಾರು ಮಾಡ್ತಾ ಇದ್ರು ಬಟ್ ಈಗ ಅದರ ಬದಲಾಗಿ ನಾವು ಏನು ಮಾಡಬಹುದು उसकी बदले भी उपयुक्त होती है ವಿದ್ಯುತ್ತಿನ ಹೊರತಾಗಿಯೂ ವಿದ್ಯುತ್ ಇಲ್ಲದೇನೂ ನಾವು ಏನು ಮಾಡಬಹುದು ಸೌರ ऊर्जाದ ಮೂಲಕ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬಹುದು ನಿಭಾಯಿಸಬಹುದು ಅದು ಏನಪ್ಪ ಯಾ ಸೀದೆ ಕहाँ से मिलता है ಎಲ್ಲೆಲ್ಲಿ ಬಳಸಬಹುದು ಅಂತ ಹೇಳ್ತೀವಿ ನಮಗೆ ಎಲ್ಲಿಂದ ಸಿಗುತ್ತೆ ಇದು ಸೀದಾ ಅಂದ್ರೆ ನೇರವಾಗಿ ಸೀದಾ ಅಂದ್ರೆ ಅರ್ಥ ಏನು ನೇರ ಇದರ ವಿರುದ್ಧಾರ್ಥಕ ಪದ ಏನಾಗ್ತದೆ ಉಲ್ಟಾ ಸೀದಾ ಉಲ್ಟಾ ಸೀದಾ ನೇರವಾಗಿ सूर्य से हमें मिलती है ನಮಗೆ ಎಲ್ಲಿಂದ ದೊರೆಯುತ್ತದೆ ಅದು ಎನರ್ಜಿ ಶಕ್ತಿ ಸೂರ್ಯನಿಂದ ದೊರೆಯುತ್ತೆ क्या हो ಎಷ್ಟು ಖುಷಿ ಅಂತ ಹೇಳಿದ್ರೆ वह हम घरों में बिजली मिलती है और कारखानों में भी ಕಾರ್ಖಾನೆಗಳಲ್ಲೂ ಸಹ ಬಳಕೆ ಮಾಡಬಹುದು ಮನೆಗೆ ಅನುಕೂಲಕರವಾಗತಕ್ಕಂಥ ವಿದ್ಯುತ್ತನ್ನು ನಾವು ತಯಾರು ಮಾಡಬಹುದು और पानी भी गर्मा जा सकता है ಇದು ಮನೆಗಳಿಗೆ ವಿದ್ಯುತ್ ರೂಪದಲ್ಲಿ ಬಳಸಬಹುದು ಫ್ಯಾಕ್ಟರಿಗಳಲ್ಲಿ ಬಳಸಬಹುದು ಹಾಗೆ ನೀರು ಬಿಸಿಯನ್ನಾಗಿ ಮಾಡೋದಕ್ಕೂ ಬಳಸಬಹುದು ಅಲ್ಲಿ ನೋಡಿದ್ರಲ್ಲ ಸೋಲಾರ್ ವಾಟರ್ ಹೀಟರ್ ಕಾಣಿಸ್ತಿದೆಯಲ್ಲ ಇದು ಸೋಲಾರ್ ವಾಟರ್ ಹೀಟರ್ ಇಲ್ಲೂ ಇದೆ ಇದೇನಿದು ಸೋಲಾರ್ ವಾಟರ್ ಹೀಟರ್ ಮನೆಗೆ ನೀರನ್ನು ಬಿಸಿ ಮಾಡಲಿಕ್ಕೆ ಬಳಸುವಂಥದ್ದು ಹಾಗೇನೆ ಇದು ಸಹ ಹೌದು ಸೋಲಾರ್ ವಾಟರ್ ಹೀಟರ್ ನಾವು ಅಲ್ಲಿ ನೀರೊಲೆ ಹಚ್ಚುವಂತ ಅವಶ್ಯಕತೆ ಇಲ್ಲ ಬೆಳೆಸೋದು ಇಲ್ಲ ಈ ರೀತಿಯಲ್ಲಿ ಮನೆಗೆ ವಿದ್ಯುತ್ ರೂಪದಲ್ಲಿ ಬಳಸಬಹುದು ಮನೆಗೆ ವಿದ್ಯುತ್ ಕಾಣಿಸ್ತಿದೆ ಅಲ್ವಾ ಕಾಣಿಸ್ತಿದೆ ಅಲ್ಲ ಇದು ಇನ್ನೂ ಒಂದು ಮುಂದಿನ ಪಾಠದಲ್ಲಿ ಹೇಳ್ತೇನೆ ಕಾಣಿಸ್ತಿದೆ ನಿಮಗೆ ಎಲ್ಲಾ ಕಡೆಯಲ್ಲೂ ಸಹ ನಾವು ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಏನೆಂದರೆ ಎಲ್ಲೆಲ್ಲಿ ನಾವು ಉಪಯೋಗ ಮಾಡ್ಕೋಬಹುದು घरों में ಕಾರ್ಖಾನೋं में ನಾನು ನಿಮಗೆ ಕುಕ್ವಾಡದ ಹತ್ರ ಬರ್ತಕ್ಕಂಥ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ವಾ ಕುಕ್ವಾಡ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಗೊತ್ತಲ್ಲ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಸೋಲಾರ್ ಎನರ್ಜಿಯಿಂದ ನಾವು ಮನೆಗೆ 3 ಲೈಟ್ ಎಮರ್ಜೆನ್ಸಿ ಇರೋ ಕಡೆ ಬಳಸ್ತೇವೆ ಅಲ್ವಾ ಸೋಲಾರ್ ಲಾಲ್ಟೇನ್ ಅಂತ ಹೇಳ್ತಾರೆ ಆ ಸೋಲಾರ್ ಲಾಲ್ಟೇನ್ ರೂಪದಲ್ಲಿ ಬಳಸಬಹುದು दीपद रूपದಲ್ಲಿ ಅಷ್ಟೇ ಅಲ್ಲ ಮತ್ತೆ ಯಾವುದಕ್ಕೆ पानी गर्मा जा सकता है इसी तरह कई उपयोग भी है इन्हों हलवार उपयोगಗಳು ಉಂಟು दूसरा है सोलार कुकर या सौर चूल पाचक ಅಂತ ಕರೀತೀವಿ ಅಂತ ಕರೀತೀವಿ ಸೌರ ಚೂಲ ಪಾಚಕ ಅದರ ಅರ್ಥ ಇದು ಕಾಣಿಸ್ತಿದೆ ಅಲ್ಲ ಇದೆ ಸೌರ ಚೂಲ ಪಾಚಕ ಸೌರ ಚೂಲ ಪಾಚಕ ಅಂದ್ರೆ ಸೋಲಾರ್ ಕುಕ್ಕರ್ ಏನಪ್ಪ ಇಲ್ಲಿ ವಿಶೇಷ ಇದಕ್ಕೆ ಯಾವುದೇ ಸಿಲಿಂಡರಿನ ಅವಶ್ಯಕತೆ ಇಲ್ಲ ಸಿಲಿಂಡರ್ ಇಲ್ಲದೇನೆ ಏನು ಮಾಡಬಹುದು ಮಿಸ್ ಹೌದಲ್ವಾ ಈಸೆ ಯಹ ಕುಕ್ಕರ್ कहते या ಪಾಚಕ ಚೂಲ ಅಂದ್ರೆ ಒಲೆ ಇದರಲ್ಲಿ 4 ಬರ್ನಾಲ್ಗಳ ರೂಪದಲ್ಲಿ ನಾವು ಮನೆಯಲ್ಲಿ ಗ್ಯಾಸ್ ಬಳಸ್ತೀವಲ್ವಾ ಆ ಥರ ಬರ್ನಾಲ್ಸ್ ಇರುತ್ತೆ ಇದನ್ನ ಏನು ಮಾಡಬೇಕು ಅದು ದೊಡ್ಡ ಬಾಕ್ಸ್ ಈ ಬಾಕ್ಸ್ ಅನ್ನ ಹೊರಭಾಗದಲ್ಲಿ ಬೆಳಗ್ಗೆ ಬಿಸಿಲು ಬೀಳ್ತಕ್ಕಂಥ ಸಂದರ್ಭದಲ್ಲಿ बाहर रखने से सूर्य से जो गर्म बन जाता है ಅದೇನಾಗುತ್ತೆ ಆ ಒಂದು ತಾಪಕ್ಕೆ ಬಿಸಿ ಆಗುತ್ತೆ ಅದು ಸಹ ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಸೂರ್ಯನ ಒಂದು ಶಕ್ತಿಯನ್ನು ಶೇಖರಿಸಿಕೊಂಡಿರುತ್ತೆ ಅದೇ ರೀತಿಯಲ್ಲಿ इसमें रहने वाली तार तलों से तार पंक्ति ಅಂತ ಕರಿತೀವಿ ಅಂದ್ರೆ ತಂತಿಗಳ ಒಂದು ವೆಲ್ಡಿಂಗದಲ್ಲಿ ಇರ್ತದಲ್ಲ ಆ ರೂಪದಲ್ಲಿ ಅದಿಟ್ಬಿಟ್ರೆ ಇದರಲ್ಲಿ ಕುಕ್ಕರ್ನ ವ್ಯವಸ್ಥೆ ಇರುತ್ತೆ ನಾವು ಬೆಳೆಸತಕ್ಕಂಥ ಕುಕ್ಕರ್ಗಳೆಲ್ಲ ಈ सोलार से उपयोग होने वाली ये सोलार के अलग कुकर है सोलार ಗೆ ಬಳಸಬಹುದಾದಂತಹ ಭಿನ್ನವಾಗಿರತಕ್ಕಂಥ ಕುಕ್ಕರ್ಗಳ ವ್ಯವಸ್ಥೆ ಇರುತ್ತೆ हम सभी क्या कर सकते हैं अपने काम करने के साथ साथ ಮನೆಯ ಕೆಲಸಗಳ ಒಟ್ಟೊಟ್ಟಿಗೆ ನಾವೇನು ಮಾಡಬಹುದು
छोटे जैसे दाल या खिचड़ी बनाना हो तो कुछ भी रोटी के अलावा कुछ भी पका सकते हैं हम. ರೊಟ್ಟಿ ಮಾಡಕ್ಕೆ ಮಾತ್ರ ಬರಲ್ಲ, ಅದರ ಹೊರತಾಗಿ ಉಳಿದ ಎಲ್ಲ ಬೇಯಿಸುವಂತಹ ಪದಾರ್ಥಗಳನ್ನು ಇದರಲ್ಲಿ ನಾವು ಬಳಕೆ ಮಾಡ್ತೀವಿ. ಈ ರೀತಿಯ ವ್ಯವಸ್ಥೆ ಇರುತ್ತೆ. ये सभी क्या है, यह गिलास है, कांच से बना होता है. इधर ಮೇಲಿನ ಮುಚ್ಚಳ ಏನಿರುತ್ತಲ್ಲ ಇದು ಎದರಿಂದ ತಯಾರಾಗಿರುತ್ತೆ, ಗ್ಲಾಸ್ ಇಂದ. ऐसे ढक्कन छोड़कर, ढक्कन ಅಂದ್ರೆ ಮುಚ್ಚಳ, ಈ ರೀತಿಯಲ್ಲಿ ಮುಚ್ಚಳವನ್ನ ಇಟ್ಬಿಟ್ರೆ ಪ್ರಿಪೇರ್ ಮಾಡಿ ಅಕ್ಕಿ ತೊಳೆದು ಅಥವಾ ಬೇಳೆ ತರಕಾರಿಗಳನ್ನು ಬೇಕಿಟ್ಟು ರೀತಿ ಬಿಸಿಲಿನ ಹೊರಭಾಗದಲ್ಲಿ ಇಟ್ಟರೆ ಏನಾಗುತ್ತೆ, अपने आप पका सकते हैं. ಅದ್ರ ಪಾಡಿಗೆ ಅದು ಏನಾಗುತ್ತೆ, ಊಟ ಪ್ರಿಪೇರ್ ಆಗುತ್ತೆ. ಈ ರೀತಿಯಲ್ಲಿ सौर चूल्हा पाचक कहते हैं. इसे क्या कहते हैं, सौर चूल्हा पाचक. तीसरा सोलर लालटेन. आप कोई भी यह सोलर लालटेन का इस्तेमाल देख सकते हैं. ಚಿಕ್ಕದಾದ ಲಾಲ್ಟೀನ್ ಅಂತ ಬಳಸ್ತಿದ್ವಿ ಗೊತ್ತಲ್ಲ, ಅದೇ ರೀತಿಯಲ್ಲಿಯೇ ಅದು ಏನಾಗುತ್ತೆ, ಮನೆಯಲ್ಲಿ ಹಾಕಿರ್ತೀವಿ ಅಂತೇಳಿ ಆ ಸೋಲಾರ್ ಲಾಲ್ಟೀನ್ ಏನು ಮಾಡುತ್ತೆ, ಅದನ್ನು ಸಹ ಗ್ರಹಿಸ್ಕೊಂಡು ಅದರಿಂದ ಲಾಲ್ಟೀನ್ ದೀಪದ ರೀತಿಯಲ್ಲಿ ಬಳಕೆ ಮಾಡಬಹುದು. ನೆಕ್ಸ್ಟು ಸೌರ ಪದ್ಧತಿ. ನಾನು ಆಗಲೇ ಹೇಳಿದೆ ನಿಮಗೆ, ಕಾನ್ಸಂಟ್ರೇಟಿಂಗ್ ಅಂತಕ್ಕಂಥ ವಿಧದಲ್ಲಿ ಬರುವಂಥದ್ದು ಸೋಲಾರ್ ಪದ್ಧತಿ. ಪದ್ಧತಿ ಅಂದ್ರೆ ಏನರ್ಥ, ಇದು ಬರುತ್ತೆ ಅದನ್ನು ಬರುತ್ತೆ. ಸ್ಟ್ರೀಟ್ ಲೈಟ್, ಬೀದಿ ದೀಪ ಬೀದಿಯಲ್ಲಿ ಹಾಕಿರ್ತಾರೆ ನೋಡಿರ್ತೀರ ನೀವು ಅಲ್ವಾ. ಇದು ಚೌರಾಹೆ ಪರ್ ಉಪಯೋಗ ಕಿಯಾ ಜಾತಾ ಹೈ. ಚೌರಾಹೆ ಅಂದ್ರೆ ಸರ್ಕಲ್, ಸರ್ಕಲ್ಗಳಲ್ಲಿ ಚೌರಾ ಅಂದ್ರೆ ಚಾರ್ ರಾಹು ಮಿಲ್ನೆ ವಾಲೆ ಪಥ್, 4 ರಸ್ತೆ ಕೂಡುವಂಥ ಒಂದು ಭಾಗವನ್ನು ಏನಂತೀವಿ, ಸರ್ಕಲ್ ಅಂತ ಕರಿತೀವಿ. ಸುಮಾರು ನೋಡಿರ್ಬೋದು ಸರ್ಕಲಲ್ಲಿ. ನಾನು ಹೊನ್ನಾಳಿಯಲ್ಲಿ ನೋಡಿದ ಹಾಗೆ ಕೇವಲ ಒಂದು ಸಿಗ್ನಲ್ ಮಾತ್ರ ನೋಡಿದೆ. ನಮ್ಮ ದಾವಣಗೆರೆಯಲ್ಲಿ ಹಲವಾರು ಭಾಗಗಳಲ್ಲಿ ನಾವು ಕಾಣ್ತೀವಿ ಆಯ್ತಲ್ಲ. ಸುಮಾರು ಸರ್ಕಲ್ಗಳಲ್ಲಿ ಕಾಣ್ತೇವೆ. ವಿದ್ಯಾರ್ಥಿ ಭವನ ಆಗಿರ್ಬೋದು, ಗುಂಡಿ ಸರ್ಕಲ್, ಹಾಗೆ ಅಲ್ಲಿ ಗಾಂಧಿ ಸರ್ಕಲ್, ಸುಮಾರು ಕಡೆ ಇದೆ. ಈ ರೀತಿಯಲ್ಲಿ यह भी, इसका भी वह सौर ऊर्जा से ही हम लाभ उठा सकते हैं. ಕರೆಂಟಿನ ವರ್ತ, ಕರೆಂಟಿನ ಕನೆಕ್ಷನ್ನೇ ಬೇಡ, ಕೇವಲ ಒಂದು ಸೋಲಾರ್ ಪ್ಲೇಟನ್ನು ಹಾಕಿದರೆ ಸಾಕು, ಏನು ಮಾಡುತ್ತದೋ ತನ್ನ ಪಾಡಿಗೆ ತಾನು ಕೆಲಸವನ್ನು ನಿರ್ವಹಿಸೋದನ್ನು ಕಾಣುತ್ತೆ. ಅಲ್ಲಿ ಒಬ್ಬರು ನಿಂತು ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಇಂಡಿಕೇಟ್ ಮಾಡ್ತಾ ಇದ್ರು, ಈ ಬದಿಯಲ್ಲಿ ಹೋಗಬೇಡಿ, ಈ ಬದಿಯಲ್ಲಿ ಹೋಗಬೇಡಿ ಅಂತ. ಈಗ ಹಾಗಲ್ಲ, ಬರುವಂತಹ ವಾಹನಗಳಿಗೆ ಈ ಸೋಲಾರ್ ದೀಪವೇ ಏನು ಮಾಡುತ್ತೆ, इंडिकेट ಮಾಡುತ್ತೆ. अर्थ ಆಗ್ತಿದೆ. इस तरह अपने आप काम चला सकते, ऐसी तकनीक है. ಕಾನ್ಸಂಟ್ರೇಟಿಂಗ್ और ಫೋಟೋ ವೋಲ್ಟಾಯಿಕ್. ಇದು ಫೋಟೋ ವೋಲ್ಟಾಯಿಕ್ ಮತ್ತು ಕಾನ್ಸಂಟ್ರೇಟಿಂಗ್ ಎರಡು ಉದಾಹರಣೆಗಳನ್ನು ನೀಡಿದ್ದೀವಿ. ಈ ರೀತಿಯಲ್ಲಿ ನಾವು ವಿದ್ಯುತ್ ಲೈನನ್ನು ಪಡೆಯಲು ಹೊರತಾಗಿ ಇದಕ್ಕೆ ಯಾವುದೇ ವಿದ್ಯುತ್ ಲೈನ್ ಅವಶ್ಯಕತೆ ಇಲ್ಲ. ಅದಾಗಲಿ ಇದು ಅಲ್ವಾ, ಯಾವ ಅವಶ್ಯಕತೆನೂ ಇಲ್ಲ. ऐसे प्रदेशों में ಅಂದ್ರೆ ಬಹಳ ಎಲ್ಲಿ ಅನುಕೂಲಕರ ಅಂದ್ರೆ आप सभी देख सकते हैं गांव में अलग अलग दिशा में छोटे मोटे घर होते हैं. ಎಲ್ಲರಿಗೂ ಅನುಕೂಲ ಇರಲ್ಲ, ಅಲ್ಲಲ್ಲೇ ಎಲ್ಲೆಲ್ಲೋ ಮನೆಗಳನ್ನು ಕಟ್ಕೊಳ್ತೀವಿ ನಾವು ಅಲ್ವಾ. ಅಲ್ಲಿಗೆ ಏನಾಗಲ್ಲ, जो बिजली की लाइन वहाँ तक ना ले जा सकते, ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಊರೊಳಗಿಂದ ನಾನು ಲೈನ್ ತಗೊಂಡು ಕರೆಂಟಿಂದ ಅಲ್ಲಿ ನಮ್ಮ ಮನೆಯವರೆಗೂ ಒಯ್ಯಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅಂತಹ ಜಾಗಗಳಲ್ಲಿ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು ಯಾವುದೋ ಸೋಲಾರ್ ಲೈಟ್ಸ್. ಗೊತ್ತಾಯ್ತಲ್ಲ, ಸೋಲಾರ್ ಎನರ್ಜಿ ಬಹಳ ಅನುಕೂಲ ಆಗುವಂಥದ್ದು. ಇಸಿ ಪ್ರಕಾರ ನೋಡಿ, ಇಷ್ಟೇ ಮಾತ್ರ ಅಲ್ಲ, ಕೃಷಿ ಕ್ಷೇತ್ರ ಮೇ ಭಿ, ಕೃಷಿ ಕ್ಷೇತ್ರದಲ್ಲೂ ಸಹ ಸಿಂಚಾಯಿ और बुआई के लिए, ಸಿಂಚಾಯಿ ಅಂದ್ರೆ ಅರ್ಥ ಏನು, ಬುವಾಯಿ ಅಂದ್ರೆ, ಸಿಂಚಾಯಿ ಅಂದ್ರೆ ನೀರನ್ನ ಸ್ಪ್ರಿಂಕ್ಲರ್ ಆಗ್ತೀವಿ ಗೊತ್ತಲ್ಲ ನಿಮಗೆ, ಆ ರೀತಿ ಸಿಂಚಾಯಿ ಅಂದ್ರೆ ನೀರು ಉಳಿಸೋದು ಅಂತ. ಬುವಾಯಿ ಅಂದ್ರೆ ಬಿತ್ತನೆಗಾಗಲಿ ಮತ್ತೊಂದಕ್ಕಾಗಲಿ ಏನು ಬಳಸ್ಬೇಕು ನಾವು, ಈ ಒಂದು ಸೋಲಾರ್ ಎನರ್ಜಿಯಿಂದ ಬಳಸ್ಬೋದು. सिंचाई जल निकालने के लिए सौर पंप का उपयोग किया जाता है. ಇದು ನೋಡಿ ಸೋಲಾರ್ ಪಂಪ್ ಕಾಣಿಸ್ತಿದೆಯಲ್ಲ, ಇದು ಸೋಲಾರ್ ಪಂಪ್ ಹೌಸ್. ಯಾವುದು, ಸೋಲಾರ್ ಪಂಪ್ ಹೌಸ್ ಅಂತ ಕರಿತೀವಿ. ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಮೋಟರ್ ಇಟ್ಟಿದ್ದಾರೆ. ಇದು ಬಾವಿ, ಕುವೆ. इसमें बहुत सारे क्या होता है, पानी होता है. ಒಂದು ನೀರನ್ನ ಶೇಖರಣೆಗೋಸ್ಕರ ನಾವೇನು ಮಾಡ್ತೀವಿ, ಬಾವಿನೋ ಏನೋ ಒಂದು ಉದಾಹರಣೆ ಕೆರೆಗಳಿರುತ್ತೆ. ನಮ್ಮೂರ ಕಡೆಯಲ್ಲಿ ಕೆರೆಗಳಿದೆ, ಅಲ್ಲಿಂದ ಏನು ಮಾಡ್ತೀವಿ ನಾವು ನೀರನ್ನು, ಪಂಪ್ಗಳು, ಯಾವುದು ಪಂಪ್ ಸೆಟ್ ಅಂತ ಕರಿತೀವಿ.
ಅಲ್ಲಿಂದ ನೀರನ್ನು ತಗೊಂಡೋದ್ರೆ ಏನೋ ಮಾಡ್ತೀವಿ ಆ ರೀತಿಯಲ್ಲಿ ऐसे सोलर पंप के रूप में बुआई और सिंचाई के लिए भी इस्तेमाल किया जाता है ಇದು ಸೋಲಾರ್ ಪಂಪ್ ಹೌಸ್ ಇದೆಂತದ್ದು Solar pump house. ಕಾಣಿಸ್ತಿದೆಯಲ್ಲ ಇದು ಸೋಲಾರ್ ಪಂಪ್ ಹೌಸ್ ಈ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೋಬಹುದು ಇದು ಕರೆಂಟಿನ ಅವಶ್ಯಕತೆನೇ ಇಲ್ಲ ಅರ್ಜೆಂಟ್ ನಮ್ಮ ತೋಟ ಒಣಗೋಗುತ್ತೆ ನೀರು ಬೇಕು ಏನಿಲ್ಲ ಕರೆಂಟ್ ಇಲ್ಲ ನೀರಿದೆ उसे बुआई के लिए या सिंचाई के लिए ನೀರು ಉಳಿಸ್ಬೇಕಪ್ಪ ತೋಟಕ್ಕೆ ನೀರು ಬಿಡಬೇಕು ನಾನು ಗಣೇಶ ಅವಾಗ ಕರೆಂಟ್ ಇಲ್ಲ ಅಂದ್ರೆ ಏನು ಮೊದಲೆಲ್ಲ ಬೇಕಟ್ಟು ಕೂಡಬೇಕಿತ್ತು ಅಲ್ವಾ ಆದರೆ ಈಗ ಅದರ ಅವಶ್ಯಕತೆನೇ ಇಲ್ಲ. ಏನು ಮಾಡ್ಬೋದು ಸೋಲಾರ್ ಪಂಪ್ಗೆ ಉಪಯುಕ್ತೆ ಸೋಲಾರ್ ಪಂಪ್ನ ಒಂದು ಅನುಕೂಲದಿಂದ हम खेतों को पानी सिंचा जा सकता है ನಾವು ನೀರನ್ನು ಹರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಬಹುದು यथायथ क्षेत्र के सौर ऊर्जा का कार्य ईंधन की बचत होती है ಈ ಮನೆಯಲ್ಲಾಗಿರ್ಬೋದು ತೋಟಗಳಲ್ಲಾಗಿರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು ಇವೆಲ್ಲ ಸೋಲಾರ್ ಎನರ್ಜಿನ ನಾವು ಬೆಳೆಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರಿಂದ ಏನು ಉಳಿತಾಯ ಆಗುತ್ತೆ ಕರೆಂಟಿನ ಉಳಿತಾಯ ಆಗುತ್ತೆ ಹೌದಾನೆ ಮನೆಯಲ್ಲಿ ನೀರು ಬಿಸಿ ಮಾಡಬೇಕು ಅಂದ್ರೆ ಏನು ಮಾಡ್ತಿದ್ವಿ ಮೊದಲೆಲ್ಲ ನೀರೊಳಗೆ ಒಲೆ ಹಾಕ್ತಿದ್ವಿ ಅದಕ್ಕೆ ಏನು ಉರುಳಾಗಿ ಏನು ಬಳಸ್ತಿದ್ವಿ ಕಟ್ಟಿಗೆಗಳನ್ನ ಅಲ್ವಾ ಕಟ್ಟಿಗೆ ಬಳಸ್ತಿದ್ವಿ ಆ ರೀತಿಯಲ್ಲೂ ಸಹ ಏನು ಮಾಡ್ಬೋದು ನಾವು ಎಲ್ಲದನ್ನು ಉಳಿಸ್ಬೋದು ಅಲ್ವಾ ಹಾಗೆ ಇದು ಏನು ಬಹಳ ಎಕ್ಸ್ಪೆನ್ಸಿವ್ ದುಬಾರಿ ಆದಂತಹದ್ದಲ್ಲ ಈ ಸಭಿಕೆ ಉಪಯೋಗಕ್ಕೆ ಇವುಗಳನ್ನೆಲ್ಲ ಉಪಯೋಗ ಪಡ್ಕೊಳ್ಳಿ ಗ್ರಾಹಕರು ಅಥವಾ ಪ್ರತಿಯೊಬ್ಬರು ಅಂತ ಸರ್ಕಾರ ने जो की है वह सब्सिडी के रूप में ಯಾರೇ ಇದರ ಫಲವನ್ನ ಬಯಸ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡುತ್ತೆ ಅವರಿಗೆ ಇಷ್ಟು ಪರ್ಸೆಂಟ್ ಸಬ್ಸಿಡಿ ರಿಯಾಯಿತಿ ಅಥವಾ ಸಬ್ಸಿಡಿಯನ್ನು ಕೊಟ್ಬಿಟ್ಟು ಅವರಿಗೆಲ್ಲ ಮೋಟಿವೇಟ್ ಮಾಡ್ತಕ್ಕಂಥ ಪ್ರೇರಣೆ ನೀಡುವಂಥ ಕೆಲಸವನ್ನ ಮಾಡಿ ನಾನು ಆಗಲೇ ನಿಮಗೆ ಹೇಳಿದೆ ಏನಪ್ಪ ಇದರಲ್ಲಿ 3 ಎನರ್ಜಿ ನಾವು ನೋಡಿದ್ವಿ ಅಂತ ಅಲ್ಲಿ ಜಲ ಊರ್ಜಾ ಅಲ್ಲಿದೆ ಅಲ್ಲಿ ನೋಡಿ ಜಲ ಉತ್ಪಾದನಾ ಕೇಂದ್ರ ಹೌದಲ್ವಾ ಜಲ ಉತ್ಪಾದನಾ ಕೇಂದ್ರ ಇನ್ನು ಫಾಲು ಮತ್ತೆ ಜಲಪಾತಗಳಿಂದ ಹರಿಬಂತ ನೀರೆಲ್ಲ ಏನಾಗುತ್ತೆ ಒಂದು ಕಡೆ ಹೋಗಿ ಇರ್ತಕ್ಕಂಥದ್ದನ್ನ ಅಲ್ಲಿ ಏನು ಮಾಡ್ತಾರೆ ಕಾನ್ಸಂಟ್ರೇಟ್ 2 ತಂತ್ರಜ್ಞಾನ ಉಂಟು ಅಂತ ಹೇಳಿದ್ನಪ್ಪ ಅದರಲ್ಲಿ ಏನು ಮಾಡುತ್ತೆ ಕರೆಂಟ್ ಉತ್ಪಾದನೆ ಆಗುತ್ತೆ ಅದು ಯಾವ್ದಾದ್ರು ಎಕ್ಸಾಂಪಲ್ ಹಬ್ಬಿ ಜೋಗ ಶಿವನ ಸಮುದ್ರ ಅಂತ ಜಲಪಾತಗಳು ಜಲ ಉತ್ಪಾದನ ಕೇಂದ್ರ ಜಲ ಉತ್ಪಾದನ ಊರ್ಜಾ ಕೇಂದ್ರ ಗೊತ್ತಾಯ್ತಲ್ಲ ಅವು ನೀರಿನಿಂದ ಉತ್ಪನ್ನ ಆಗ್ತಕ್ಕಂಥದ್ದು ಕರೆಂಟನ್ನು ಕೊಡುವಂತಹದ್ದು ಹಾಗೆ ಈ ನೆಕ್ಸ್ಟು ವಾಯು ಊರ್ಜಾ ಅಂತ ಸೋಲಾರ್ ಎನರ್ಜಿ ತಿಳ್ಕೋತಾರೆ ವಾಯು ಊರ್ಜಾ ಅಂದ್ರೆ ಏನಪ್ಪ ಇದು ಕಾಣಿಸ್ತದೆ ವಾಯು ಕಾರ್ತೆ ಪವನ್ ವಾಯು ಅಂದ್ರೆ ಅರ್ಥ ಏನು ಪವನ್ ಗಾಳಿ ಮೀನ್ಸ್ ಗಾಳಿದು ಏನಿರುತ್ತೆ ಶಕ್ತಿ ನಿಮಗೆ ಗೊತ್ತಿದೆ ನಮಗೆ ಬಸವಪಟ್ಟಣ ಮತ್ತು ಆ ಕಡೆ ಎಲ್ಲ ಕಡೆ ಹಾಕಿರ್ತಕ್ಕಂಥ ನೀವು ಕಾಣ್ತೀರ ಏನಂತಾರೆ ಇದಕ್ಕೆ ವಿಂಡ್ ಪವರ್ ಅಂತಲೂ ಕರಿತೀವಿ ಅಲ್ವಾ ಏನ್ ಮೇಸಿದ ಗಾಳಿ ಫ್ಯಾನ್ ಅಲ್ಲ ಅದು ಏನದು ವಾಯು ಊರ್ಜಾ ಗಾಳಿ ಇರುತ್ತಲ್ಲ ಗಾಳಿ ಇದು ಯಾರು ಮಾಡ್ಕೊಂಡು ಬಂದಿರೋದು ಇದು ಕನೆಕ್ಷನ್ ಕೊಟ್ಟರೆ ಚೆನ್ನಾಗಿರ್ತದೆ ಈ ರೀತಿಯಲ್ಲಿ ಏನಪ್ಪ ಗಾಳಿ ನೋಡಿ ಗಾಳಿ ಏನು ಮಾಡುತ್ತೆ ಗಾಳಿ ಬಂದಂತಹ ಸಂದರ್ಭದಲ್ಲಿ ಈ ಫ್ಯಾನ್ಸ್ ಏನಾಗುತ್ತೆ ಫಿನ್ಸು ಜೋರಾಗಿ ಇರ್ತಿದ್ದಲ್ಲ ಭಾಳ ಸ್ಲೋ ಗೊತ್ತಲ್ಲ ನಿಮಗೆ ಸ್ಲೋಲಿಯಾಗಿ ಏನಾಗುತ್ತೆ ಬದಲಾವಣೆ ಆಗ್ತಾ ಹೋಗುತ್ತೆ ಜೈಸೆ ಗಿರಾಮಿಸಿ ಈ ರೀತಿಯೆಲ್ಲ ಬಿದ್ದಿರತಕ್ಕಂಥದ್ದು ಮಾತೆ ತಿರುಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೋ ವಿದ್ಯುತ್ ಸಹ ವಿದ್ಯುತ್ತನ್ನು ತಯಾರು ಮಾಡುತ್ತೆ ಅರ್ಥ ಆಯ್ತಲ್ಲ ಈ ರೀತಿಯಲ್ಲಿ ನಾವು वायु ऊर्जा का लाभ भी उठा सकते हैं ನಾವು ವಾಯು ಅಥವಾ ಪವನ ಶಕ್ತಿ ಅಂತ ಕರಿತೀವಿ ಎಂತ ಶಕ್ತಿ ಪವನ ಶಕ್ತಿ ಅಂತ ಈ ಒಂದು 3 ಪ್ರಕಾರದಲ್ಲಿರ್ತಕ್ಕಂತಹ ಒಂದು ಶಕ್ತಿಗಳನ್ನು ನೋಡಿದ್ವಿ ಇವು 3 ಸಹ ಎಲ್ಲಿಂದ ದೊರೆತಿದೆ ನಮಗೆ ಪ್ರಕೃತಿ ಎಲ್ಲಿ ಸಿಕ್ಕಿದೆ ಹೌದಲ್ವಾ ನಾವ್ಯಾರಾದ್ರೂ ಹುಟ್ಟಾಕಿರವಾವು ಜಲ್ ವಾಯು और सूर्य ಅವು 3 ಸಹ ಅದಕ್ಕೆ ನಾನು ನಿಮಗೆ ಕಂಡ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ ಪ್ರಕೃತಿಯ ಮುಂದೆ ಯಾರೂ ಸಹ ದೊಡ್ಡವರು ಹಿರಿಯರು ಅಲ್ಲ ಪ್ರಕೃತಿನೇ ದೊಡ್ಡದು
ಕ್ಷೇತ್ರ ಮೇ ಔದ್ಯೋಗಿಕ ಕ್ಷೇತ್ರ ಕೈಗಾರಿಕೆ ಅಂತ ಹೇಳಿದೆ ನಾನು, ಫ್ಯಾಕ್ಟ್ರಿಗಳಲ್ಲಿ ಬಳಕೆ ಮಾಡ್ಕೊಳ್ಬೋದು. ಅಧಿಕ ಸೆ ಅಧಿಕ ಲಾಭದಾಯಕ ಸಿದ್ಧ ಹುआ है, ಹೆಚ್ಚು ಪಟ್ಟು ನಮಗೆ ಉಪಯೋಗಕರ ಅಂದರೆ ಅದು ಔದ್ಯೋಗಿಕ ಕ್ಷೇತ್ರದಲ್ಲಿ. ಹೇಳಿದ ಕರೆಂಟ್ ಅಂತ ಕಾಯ್ದುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನ್ ಮಾಡ್ಬೋದು, ಅದರ ಪಾಡಿಗೆ ಅದು ಕೈಗಾರಿಕೆ ನಡೀತಾ ಇರುತ್ತೆ. ಹೌದಲ್ವ? ಹಾ, ಮನೆಯಲ್ಲೂ ಸಹ ಏನ್ ಮಾಡ್ಬೋದು ನಾವು ಇವುಗಳನ್ನ ಬಳಸ್ಕೋಬಹುದು. ಸೋಲಾರ್ ಪಂಪ್ ಹೌಸ್ ತೋರಿಸಿದೆ, ಮನೆಗಳಿಗೂ ಸಹ ಏನು ಹಾಕೋಬಹುದು ನಾವು, ಸೋಲಾರ್ ಅನ್ನ ಹಾಕೋಬಹುದು. ऐसे हर समय ನಮಗೆ ಬೇಕಾಗುದೇ ರಾತ್ರಿಯ ಸಂದರ್ಭದಲ್ಲಿ ಅಲ್ವಾ, ಕರೆಂಟ್ ಕಾಯೋ ಅವಶ್ಯಕತೆ ಇಲ್ಲ, ಎಂಥದ್ದು ಇಲ್ಲ. ಅಂತಹ ಒಂದು ಶಕ್ತಿಗಳನ್ನು ನಾವೆಲ್ಲ ಬಳಸ್ಕೋಬಹುದು. ಅಷ್ಟೇ ಅಲ್ಲದೆ सौर ऊर्जा द्वारा प्रकृति और पर्यावरण प्रदूषण को रोका जा सकता है. ನಾವೆಲ್ಲ ಜನರೇಟರ್ ಕರೆಂಟ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪಟ್ಟಂತ ಏನು ಮಾಡ್ತೀವಿ, इसका इस्तेमाल करते हैं जनरेटर का, उससे धुआं निकलती है. ಏನು ಬರುತ್ತಲ್ಲಿ ಕೆಟ್ಟ ದುರ್ವಾಸನೆ ಬರುತ್ತಲ್ಲ, ಕೆಲ ಏನು ಹಾಕ್ತೀವಿ, ಪೆಟ್ರೋಲ್ ಡೀಸೆಲ್ ಎಂಥವೋ ಹಾಕ್ತೀವಲ್ವಾ, ಅದರಿಂದ. ಆಮೇಲೆ पर्यावरण प्रदूषण को रोका जा सकता है, ಪರಿಸರದ ಮಾಲಿನ್ಯವನ್ನ ಏನು ಮಾಡ್ಬೋದು ನಾವು, ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ಇನ್ನೊಂದು ಅನುಕೂಲ ಅಂತ ಆಗಲೇ ಅಲ್ವಾ, ಬಿಜಿಲಿ ಬಚಾ ಸಕ್ತೆ ಹೇ, ವಿದ್ಯುತ್ತನ್ನ ಉಳಿತಾಯ ಮಾಡಿ. ಈ ರೀತಿಯಲ್ಲಿ ಸಾಕಷ್ಟು ಅನುಕೂಲಗಳನ್ನು ನಾವು ಕಾಣ್ತೀವಿ. और इसके साथ साथ वह बिजली से ही लाभदायक भी और सुरक्षित भी. ಕರೆಂಟಿನಿಂದ ತುಂಬ ನಮಗೆ ಅಪಾಯ ಇರುತ್ತೆ, ಗೊತ್ತು ನಿಮಗೆ ಅಲ್ವಾ. ಸೋಲಾರ್ ವಾಟರ್ ಹೀಟರ್, ಅದ್ರಲ್ಲಿ ನಮಗೇನು ಕರೆಂಟ್ ಹೊಡೆಯಲ್ಲ, ಎಂಥದ್ದು ಆಗುತ್ತೇನಪ್ಪ, ಇಲ್ಲ ಅಲ್ವಾ. ಆದರೆ ಕರೆಂಟ್ ಹೊಡೆಯಲೇ ಇಲ್ಲ. ಅದೇ ನಾವು ಮನೆಯಲ್ಲಿ ಬಾಯ್ಲರನ್ನು ಹಾಕ್ತೀವಿ ಅಂದರೆ ಕರೆಂಟ್ ಹೊಡೆಯೋ ಚಾನ್ಸ್ ಇರುತ್ತೆ. ಒಂದೊಂದ್ಸಲ ಏನಾಗ್ತವೆ, ಬಸ್ಟ್ ಆಗುತ್ತೆ. ಈ ರೀತಿಯಲ್ಲಿ ಅಪಾಯವೂ ಇರುತ್ತೆ ನಿಮಗೆ ಅಲ್ವಾ. ಫ್ಯಾನು, ಆಮೇಲೆ ಎಲೆಕ್ಟ್ರಿಕ್ ಕುಕ್ಕರ್ಗಳನ್ನು ನೋಡ್ತೀರಾ ನೀವು ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಬಂತು ಎಲೆಕ್ಟ್ರಿಕ್ ಕುಕ್ಕರಿಂದ ಬೇಯಿಸಿದ್ದೇನನ್ನು ತಿನ್ನಬಾರದು, ಹೌದಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದನ್ನು ನಾವು ಕಾಣ್ತೇವೆ. ಆದರೆ ಈ ಸೌರಶಕ್ತಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಸೋಲಾರ್ ಕುಕ್ಕರ್ ಆಗಿರ್ಬೋದು, ಹಾಗೆ ವಾಟರ್ ಹೀಟರ್ ಆಗಿರ್ಬೋದು, ಇವೆಲ್ಲವೇನಿದ್ದಾವೆ ಇವೆಲ್ಲವೂ ಸಹ ನಮಗೆ ಲಾಭದಾಯಕವೂ ಸುರಕ್ಷಿತ ಬಿ ಹೇ. ಏನಾಗ್ತಾವೆ ನಮಗೆ, ಸೇಫು ಹೌದು ಅನ್ನೋದನ್ನು ಹೇಳ್ತೀವಿ. ನಿಸ್ಸಂಶಯ से हम कह सकते हैं ಸೌರ ಊರ್ಜಾ ಅತ್ಯಂತ ಉಪಯೋಗಿ. ನಿಸ್ಸಂದೇಹವಾಗಿ ನಾವು ಇವೆಲ್ಲ ಹೇಳ್ಬೋದು, ಇದು ತುಂಬ ಉಪಯೋಗಿಯೂ ಹೌದು ಮತ್ತು ಏನು ಹಾನಿಕಾರಕ. ಅತ್ಯಂತ ಉಪಯೋಗಿ ಒಟ್ಟೊಟ್ಟಿಗೆ ಏನು ಲಾಭದಾಯಕ, ಹೌದಾ. ಅಷ್ಟೇ ಅಲ್ಲದೆ ಏನು ಸುರಕ್ಷಿತನೂ ಹೌದು. ಆದರೆ ಇವುಗಳನ್ನು ಬಳಕೆ ಮಾಡುವಂತಹದ್ದು ಪ್ರತಿಯೊಬ್ಬರಿಗೂ ಏನಿರಬೇಕು, ಸರಿಯಾದ ಜ್ಞಾನ ಇರಬೇಕು. ಓಕೆ, ನೋಡಿ ಮಕ್ಕಳೇ, ನಾವೆಲ್ಲ ಓನ್ ಇಂಟ್ರೆಸ್ಟಿಂದ ಹೇಳಿದ್ದನ್ನು ಮಾಡ್ಕೊಂಡು ಬಂದಿದ್ರೆ ಕಾಂಪಿಟೇಷನ್ भी है या जल ऊर्जा एम क्या है, जल ऊर्जा. इस पाठ द्वारा यहाँ जान सकता है वह आजकल के युग में ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಪ್ರತಿಯೊಂದರಲ್ಲೂ ತಂತ್ರಜ್ಞಾನ ತುಂಬ ಮುಂದಿದೆ. ಆದರೂ ಸಹ ಕೆಲವಾರು ಅಪಾಯಕಾರಿಯಾಗಿರ್ತಕ್ಕಂಥ ತಂತ್ರಜ್ಞಾನಗಳ ಬಳಕೆ ನಾವು ನೀವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನವೀಕರಣಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ನವೀಕರಿಸ್ಬೋದು. ಮತ್ತೆ ಇದನ್ನು ಬಿಸಾಡೋ ಅವಶ್ಯಕತೆ ಇಲ್ಲ ಅಲ್ವಾ. ಅದರೆಲ್ಲವೂ ನವೀಕರಿಸುತ್ತೆ. ನೀರಾಗಿರ್ಬೋದು, ಜಲ ವಿದ್ಯುತ್ ಕೇಂದ್ರ ಇರುತ್ತೆ, ಆ ನೀರನ್ನು ವಿದ್ಯುತ್ ತಯಾರು ಮಾಡಿದ್ಮೇಲೆ ಆ ನೀರನ್ನು ಹಾಗೆ ಬಿಡ್ತಾರೆ ಕೊಳೆಯಕ್ಕೆ, ಹಳಗಟ್ಟಿ ಇಲ್ಲ. ಸೊ ಸಿಂಚಾಯಿ ಹೂವಾಯಿ ಕರ್ಸತ್ತೆ. ನಾವು ನೀರು ಉಳಿಸ್ಬೋದು, ಬಿತ್ತನೆಗೆ ನೀರಿಗೆ ಉಳಿಸಲಿಕ್ಕೆ ಮತ್ತು ಬಿತ್ತನೆ ಬಳಸ್ಬೋದು. ವಾಯು ಊರ್ಜಾ, ಗಾಳಿಯಲ್ಲಿ ಏನಾದರೂ ಕಲುಷಿತ ಆಗತ್ತಾ, ಇಲ್ಲ ಅಲ್ವಾ. ನಾವೆಲ್ಲರೂ ಏನು ಮಾಡ್ತೀವಿ, इसका इस्तेमाल करते हैं सांस लेने के लिए, हमें चाहिए वायु ಅಲ್ವಾ. ಅದು ಅಷ್ಟೇ. ಸೌರ ಊರ್ಜಾ, ಸೂರ್ಯ ಪ್ರತಿಯೊಬ್ಬರಿಗೂ ಬೆಳಕು ಕೊಡ್ತಾನೆ, ಅದ್ರ ಜೊತೆಗೆ ಇಷ್ಟೆಲ್ಲ ಅನುಕೂಲಗಳನ್ನು ಕೊಡ್ತಾನೆ. ನಾವು ನೀವೆಲ್ಲ ಬಳಸ್ಕೋಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ನೋಡಿ ಅಭಯಾರಣ್ಯಗಳು, ಇದರಲ್ಲೂ ಸಹ ನೋಡಿ ಇದನ್ನೇ ಯಾರು ಕಾನ್ಸೆಪ್ಟ್ ಚೆನ್ನಾಗಿ ಜಲಾಶಯ
ಜಲಾಶಯಗಳಿಂದ ಬಂದಂಥ ನೀರನ್ನು ಮತ್ತೆ ಏನು ಬೇರೆ ರೂಪದಲ್ಲಿ ನಾವು ಬಳಸ್ತೀವಿ ಅಲ್ವಾ. ಇದು ಜಲಾಶಯ ತಾನೆ, ಇಲ್ಲಿ ಬಂದಂಥ ನೀರು ಏನಾಗುತ್ತೆ जल ऊर्जा के लिए साथ साथ उसके इस्तेमाल और के रूप में हम पा सकते हैं. ಅದರಲ್ಲಿ ಸೋಲಾರ್ ಲೈಟು ಸಹ ಇದು ಸೋಲಾರ್ ಪಂಪ್, ಸೋಲಾರ್ ಪಂಪ್. ಹಾಗೆ ಇದೇನು ಟ್ರಾಫಿಕ್ ಸಿಗ್ನಲ್ ಹೌದಾನೆ, ಟ್ರಾಫಿಕ್ ಚೌರಾಹೆ ಅಲ್ವಾ, ಟ್ರಾಫಿಕ್ ಸಿಗ್ನಲ್ ನೋಡ್ತೇವೆ. ಹಾಗೆ ಇದು ಪ್ರತಿಯೊಂದು ಸಹ ಒಳ್ಳೆ ಪ್ರಯತ್ನದ ಮೂಲಕ ತಾವೆಲ್ಲ ಏನು ಮಾಡಿದ್ದೀರಾ, ಇದರ ಉಪಯೋಗವನ್ನು ಪಡಿತಾ ಇದ್ರಿ. ಅದೇನಾಗಿದೆ, ಬೆಳಗ್ಗಿಂದ ನೀವೆಲ್ಲವುಗಳನ್ನು ಬೆಳೆಸಿ ಅವು ಆಫ್ ಆಗ್ತದೆ. ಇದು ಯಾರಿದು, ಒಂದು ಚಿಕ್ಕ ಮನೆ ಇದೆ, ಇದು ಫ್ಯಾನ್. ಇದು ಕಾಣಿಸ್ತಿದೆಯಲ್ಲ, ವೇಟ್ ಪವರ್ ರೂಪದಲ್ಲಿ ಏನು ಮಾಡ್ಬೋದು, ನಾವು ಇದನ್ನು ಬಳಸಬಹುದು. ಚಿಕ್ಕ ಪುಟ್ಟದಾಗಿದ್ರು ಸಹ ತುಂಬ ಅತ್ಯುತ್ತಮವಾಗಿ ಇದೆಲ್ಲ ಮಾಡ್ಕೊಂಡಿದ್ದೀರ ಎಲ್ಲವನ್ನೂ ಸಹ. ಹಾಗೆ ಒಂದು ಚೊಕ್ಕ ಮತ್ತು ಚಿಕ್ಕದಾದ ಮನೆಗೆ ನಾವು ಆಗಲೇ ಹೇಳಿದೆ ನಾನು, ಜಹಾ ವಿದ್ಯುತ್ ಲೈನ್ ಕೋ ನಹಿ ಲಾ ಸಕ್ತೆ, ತುಂಬ ದೂರ ಪ್ರದೇಶ ಊರಿಂದ ಅಲ್ವಾ, ಆ ಹೊರ ಪ್ರದೇಶ. ಇಲ್ಲಿ ನಾವು ನೋಡ್ತೀವಿ ನಮ್ಮ ಶಾಲೆಯಿಂದ ಇನ್ನೂ ಸ್ವಲ್ಪ ದೂರದಲ್ಲಿ ಎಲ್ಲೋ ಮನೆ ಇದೆ, ಅಲ್ಲಿಗೆ ನನಗೆ ಅಷ್ಟು ಶಕ್ತನಲ್ಲ ನಾನು ಹಣ ಖರ್ಚು ಮಾಡಿ ವಿದ್ಯುತ್ ಲೈನ್ ಒಯ್ಯಲಿಕ್ಕೆ. ಅಂಥವ್ರು ಏನು ಮಾಡ್ಬೋದು, ಈ ರೀತಿ ಮನೆಗಳಿಗೆ ಸೋಲಾರ್ ಪ್ಲೇಟ್ಸ್ ಅನ್ನು ಹಾಕಿದಂತಹ ಸಂದರ್ಭದಲ್ಲಿ ಎಲ್ಲ ರೂಪದಲ್ಲೂ ಅನುಕೂಲಕರವನ್ನ ತಗೋಬಹುದು. ಅರ್ಥ ಆಗ್ತಿದೆಯಲ್ಲ, ಕಾಣಿಸ್ತಿದೆ ನಿಮಗೆ ಹೌದಲ್ವಾ. ಮನೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನನ್ನ ಅನುಕೂಲಕ್ಕೆ ತಕ್ಕಂತೆ ನನ್ನ ಒಂದು ಬಜೆಟ್ ಏನಿರುತ್ತೆ ಅದರ ಅನುಗುಣವಾಗಿ ಏನು ಮಾಡ್ಬೋದು, ನಾವು ನಮ್ಮ ಮನೆಗಳಿಗೆ ಈ ಸೋಲಾರ್ ಪ್ಲೇಟ್ಸ್ ಅನ್ನು ಹಾಕಿಕೊಂಡು ಅದರ ಉಪಯೋಗವನ್ನು ನಾವು ನೀವೆಲ್ಲ ಪಡಿಬೋದು. ಕಾಣಿಸ್ತಿದೆ ಅಲ್ಲ, ಕಾಣಿಸ್ತಿದೆ ತಾನೆ. ನಮ್ಮ ಶಾಲೆ ಮುಂದೆ ಒಂದಿದೆ ಸೋಲಾರ್ ಸ್ಟ್ರೀಟ್ ಲೈಟ್ ಮತ್ತೆ ಹೌದಾ, ಈ ರೀತಿಯಲ್ಲಿ. ಹಾಗೆ ನಾನು ನಿಮಗೆ ಕಳೆದ ಇದು ಇಂಟ್ರೊಡಕ್ಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಿದೆ. ಪಾವಗಡದಲ್ಲಿ ಇದ್ದಂತಹ ಸುಮಾರು 30 ಎಕರೆ ಸೋಲಾರ್ ಪ್ಲಾಂಟೇಶನ್ ಅಂತ ಕರೀತಾರೆ, ಸೋಲಾರ್ ಪವರ್ ಸ್ಟೇಷನ್ ರಾಯಚೂರಲ್ಲಿದೆ ಮತ್ತು ಪಾವಗಡದಲ್ಲಿದೆ. ಅವೆಲ್ಲವೂ ಸಹ ಹಾಗೆ ಬದಾಮಿ ಹತ್ರ ರೋಣ ಕೇಳಿದ್ರಲ್ಲ, ಬಾದಾಮಿ ಕೇಳಿದ್ರಲ್ಲ, ಬಾಗಲಕೋಟೆ ಬಾದಾಮಿ, ಅಲ್ಲಿ ರೋಣ ಅನ್ನೋ ಒಂದು ಗ್ರಾಮ ಬರುತ್ತೆ. ಆ ರೋಣದಲ್ಲೂ ಅಷ್ಟೇ, ರೋಣದ ಹತ್ರ ಸುಮಾರು 60 ಎಕರೆಗೆ ಒಂದು ಪ್ಲಾಂಟ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರ ದೌರ್ಭಾಗ್ಯ, ಅದು ಅಲ್ಲಿ ತಮ್ಮ ಕೆಲಸ ಮಾಡ್ತಾ ಇದ್ದ ಅದು ಒಂದು ವಿಡಿಯೋ ಕ್ಲಿಪ್ಪನ್ನು ಇಟ್ಕೊಂಡಿದ್ದೆ, ಅದು ಆ ರೀತಿ ಇಟ್ಕೊಳಕ್ಕಾಗಲ್ಲ ಅಂತೇಳಿ ಹೋದ ಸಲ ಅದು ವಿಡಿಯೋ ಡಿಲೀಟ್ ಆಯಿತು. ಎಲ್ಲ ಪ್ಲೇಟ್ಸನ್ನು ಹಾಕಿರ್ತಾರೆ, ಅಂದರೆ ಆ ಒಂದು ಜಮೀನನ್ನು ಆ ರೀತಿ ಏನು ಮಾಡ್ತಾರಲ್ಲ, ವಿದ್ಯುತ್ ತಯಾರು ಮಾಡ್ತಾರಲ್ವಾ, ಆ ಸೋಲಾರ್ ಎನರ್ಜಿಯನ್ನು ಮಾಡ್ತಾರಲ್ಲ, ಅದರಲ್ಲಿ ಹೊಲವನ್ನು ಏನು ಮಾಡಿರ್ತಾರೆ, ಗುತ್ತಿಗೆ ಆಧಾರದ ಮೇಲೆ ತೊಗೊಂಡಿರ್ತಾರೆ. ಅದರಲ್ಲಿ ಹಾಕಿಬಿಟ್ಟು ಬೇಕಾದಂಥ ರೂಪದಲ್ಲಿ ವಿದ್ಯುತ್ ರೂಪದಲ್ಲಿ ಬಳಸುವಂಥ ಒಂದು ವ್ಯವಸ್ಥೆ ಇದೆ. ನೀವೆಲ್ಲ ಇವುಗಳ ಒಂದು ಮಾಹಿತಿ ಗೊತ್ತಿರೋ ಕಾರಣದಿಂದಾಗಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಹೊಲ ಗದ್ದೆಗೆ ನೀರು ಹಾಕಬೇಕಾಗಿರ್ಬೋದು ಅಥವಾ ಮನೆಗೆ ಗೃಹೋಪಯೋಗಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಪಾಠವನ್ನು ಮುಕ್ತಾಯ ಮಾಡ್ತೇನೆ. ಅದಕ್ಕಿಂತ ಮೊದಲು ನೀವು ಎಲ್ಲ ನೀವು ಯಾರ್ಯಾರು ಇದನ್ನ ಆ್ಯಕ್ಟಿವಿಟಿ ಕೊಟ್ಟಿದ್ನಲ್ಲ, ಇದು ಕಾಂಪಿಟೇಷನ್ ಸಹ ಹೌದು, ಯಾರ್ಯಾರೆಲ್ಲ ಮಾಡಿದ್ದೀರಾ ಅವರೆಲ್ಲ ನಿಮ್ಮ ಒಂದು ಆ್ಯಕ್ಟಿವಿಟಿ ಇದನ್ನು ಹಿಡಿದು ನಿಲ್ಲಬೇಕು ಅಂತ ಕರಿತಾ ಇದ್ದೀನಿ. देखिए बच्चों, ज़्यादा से ज़्यादा सभी बच्चे इस एक्टिविटी में भाग लिए हैं। या ट्रैफिक सिग्नल का शरत और रघुनाथा ने जो की है, वैसे ही यह कंपटीशन होने के कारण सभी बच्चे अपना योगदान से कुछ ना कुछ प्रयास जो की है, इसलिए बहुत खुशी है। यह जल ऊर्जा केंद्र और पवन या वायु ऊर्जा और वैसे ही या सोलर एनर्जी के एक प्लांट देख सकते हैं हम, और वैसे ही सोलर पंप या पंप हाउस है, और वैसे ही सोलर पंप। ऐसे ही घरों में उपयोग किए जाने वाले एक छोटी सी प्रयास
घरों में यहाँ इसका इस्तेमाल कर सकते हैं, पवन का भी और जो भी। ऐसे ही वह सोलार पतदीप है, सोलार, और ऐसे ही छोटे मोटे या इरिगेशन डिपार्टमेंट में भी इसका इस्तेमाल किया जा सकता है। या सोलार चूल्हा पाचक, छोटे से घरों में उपयोग किए जाने वाले, यहाँ घरों में उपयोग किए जाने वाले लाइट्स के रूप में। और वैसे ही याद हो सोलर वाटर हीटर, सोलर वाटर हीटर, हीटर के रूप में हम यहाँ देख सकते हैं। या सोलर हीटर वाटर को जो 3 ಪ್ರತಿಯೋಗಿತಾ यहाँ 3 ಜನ ಕಾಂಪಿಟೇಟರ್ಸ್ ಇದ್ದೀರಾ ನೀವಿಲ್ಲಿ। बड़ा संतोष आಯಿತು। वैसे ही आप देख सकते हैं, एक आप सभी के एक प्रयास के लिए हमारी तरफ से, हमारे प्रधान अध्यापक और हमारे गुरुवर्ग की तरफ से आप सभी को धन्यवाद।